ನಮಸ್ತೆ ನನ್ನ ಎಲ್ಲ ಸ್ನೇಹಿತರಿಗೆ. ನಾವು ಗಿಡಗಳಿಗೆ ಪಾಟಿಂಗ್ ಮಿಕ್ಸ್ ಮಾಡಬೇಕಾದ್ರೆ ಯೂಶುವಲಾಗಿ ಉಪಯೋಗಿಸುವಂಥದ್ದು ಕೋಕೋಪೀಟ್. ಇವತ್ತು ನಾನು ಕೋಕೋಪೀಟನ್ನು ಮನೆಯಲ್ಲೇ ಹೇಗೆ ತಯಾರು ಮಾಡೋದು ಎಂಬುದ್ರ ಬಗ್ಗೆ ತಿಳಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಗಾರ್ಡನ್. ಕೋಕೋಪೀಟ್ ತೆಂಗಿನ ನಾರಿನಿಂದ ಸಿಗುವಂತಹ ಒಂದು ನೈಸರ್ಗಿಕ ಪುಡಿ. ಇದನ್ನು ಮಣ್ಣಿಗೆ ಪರ್ಯಾಯವಾಗಿ ಬಳಸಿಕೊಳ್ತೀವಿ. ಕೋಕೋಪೀಟನ್ನು ಮಣ್ಣಿಗೆ ಬೆರೆಸಿ ಗಿಡಗಳನ್ನು ನೆಡೋದ್ರಿಂದ ತುಂಬ ಪ್ರಯೋಜನಗಳು ನಮಗೆ ಸಿಗುತ್ತೆ. ಕೋಕೋಪೀಟನ್ನು ಗಿಡಗಳಿಗೆ ಹಾಕಿದಂತಹ ನೀರನ್ನು ಹೀರುವ ಶಕ್ತಿ ಇರೋದ್ರಿಂದ ಮಣ್ಣಿನಲ್ಲಿ ತೇವಾಂಶ ಹಾಗೇ ಇರುತ್ತೆ. ಹಾಗಾಗಿ ಗಿಡಗಳು ಬೇಗ ಒಣಗೋದಿಲ್ಲ ಮತ್ತು ಬಾಡೋದಿಲ್ಲ. ಮಣ್ಣಿನಲ್ಲಿ ಕೋಕೋಪೀಟ್ ಬೆರೆಸೋದ್ರಿಂದ ಮಣ್ಣು ಸಡಿಲವಾಗುತ್ತೆ. ಇದರಿಂದ ಗಿಡ ಚೆನ್ನಾಗಿ ಬೇರನ್ನು ಬಿಡೋದಕ್ಕೂ ಕೂಡ ಸಹಾಯ ಆಗುತ್ತೆ. ಅಲ್ಲದೆ ಬೇರಿಗೆ ಆಕ್ಸಿಜನ್ ಚೆನ್ನಾಗಿ ಪೂರೈಕೆ ಆಗುತ್ತೆ ಮತ್ತು ಮಣ್ಣು ಸವಕಳಿ ಆಗದಂತೆ ಇದು ತಡೆಯುತ್ತೆ. ಮುಖ್ಯವಾಗಿ ಇದು ಒಂದು ನೈಸರ್ಗಿಕ ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿರೋದ್ರಿಂದ ಯಾವುದೇ ಶಿಲೀಂಧ್ರಗಳು ಕೂಡ ಬೆಳೆಯುವುದನ್ನು ಇದು ತಡೆಯುತ್ತೆ. ಕೋಕೋಪೀಟ್ನಲ್ಲಿ ಬೇಗ ಸೀಡ್ಸ್ ಜರ್ಮಿನೇಟ್ ಆಗುತ್ತೆ. ನೀವೇನಾದರೂ ಸೀಡ್ಸ್ನಿಂದ ಗಿಡ ಬೆಳೆಯೋದಾದರೆ ಮೊದಲು ಕೋಕೋಪೀಟನ್ನು ಹಾಕಿಬಿಟ್ಟು ಗಿಡವನ್ನು ನೆಡಿ. 100% ಗಿಡ ಜರ್ಮಿನೇಟ್ ಆಗುತ್ತೆ. ಇದನ್ನು ಇಂಡೋರ್ ಅಥವಾ ಔಟ್ಡೋರಲ್ಲೂ ಗಿಡಗಳಿಗೂ ಕೂಡ ಇದನ್ನು ಬಳಸಬಹುದು. ಇದು ರೂಟ್ ಹಾರ್ಮೋನ್ ಆಗಿಯೂ ಕೂಡ ಕೆಲಸವನ್ನು ಮಾಡುತ್ತೆ. ತಾರಸಿ ತೋಟ ಮಾಡುವವರಿಗಂತೂ ಇದು ಬಹಳ ಉಪಯುಕ್ತ. ಯಾಕೆಂದರೆ ಇದು ಬಹಳ ಹಗುರವಾಗಿರೋದ್ರಿಂದ ಹೆಚ್ಚು ಪಾಟ್ಗಳನ್ನು ತಾರಸಿನಲ್ಲಿ ಇಡಬಹುದು. ಹಾಗಾಗಿ ನಾನು ಹೆಚ್ಚು ಕೋಕೋಪೀಟನ್ನು ಮಣ್ಣಿನಲ್ಲಿ ಬೆರೆಸಿ ಗಿಡಗಳನ್ನು ಬೆಳೆಸ್ತಾ ಇದ್ದೀನಿ. ಹಾಗಾಗಿ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಇದೆ ನನ್ನ ತೋಟದಲ್ಲಿ. ನಾನು ಕೋಕೋಪೀಟನ್ನು ಎಲ್ಲ ತರಕಾರಿ ಬೆಳೆಯೋದಕ್ಕೆ ಜೊತೆಗೆ ಆ್ಯಂಥೋರಿಯಂ, ಪೀಸ್ ಲಿಲಿ ಹಾಗೂ ಆರ್ನಮೆಂಟಲ್ ಗಿಡ ಎಲ್ಲದಕ್ಕೂ ಕೂಡ ನಾನು ಈ ಕೋಕೋಪೀಟನ್ನು ಮಣ್ಣಲ್ಲಿ ಬೆರೆಸಿ ನೆಡೋದ್ರಿಂದ ನೋಡಿ ನನ್ನ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಕೋಕೋಪೀಟನ್ನು ನಾವು ಸಾಮಾನ್ಯವಾಗಿ ನರ್ಸರಿಗಳಲ್ಲಿ ಅಥವಾ ಆನ್ಲೈನಲ್ಲಿ ಕೊಂಡ್ಕೊಳ್ತೀವಿ. ಅದು ಸ್ವಲ್ಪ ನಮಗೆ ಕಾಸ್ಟ್ಲಿ ಆಗುತ್ತೆ. ಆದ್ದರಿಂದ ಅದನ್ನು ನಾವು ಮನೆಯಲ್ಲೇ ಸುಲಭವಾಗಿ ತಯಾರಿಸ್ಕೊಳ್ಬಹುದು. ಈಗ ಕೋಕೋಪೀಟನ್ನು ಮನೆಯಲ್ಲೇ ಹೇಗೆ ತಯಾರು ಮಾಡ್ಕೊಳ್ಬಹುದು ಎನ್ನುವಂತಹ ವಿಧಾನವನ್ನು ಈಗ ನಿಮಗೆ ನಾನು ತೋರಿಸ್ತೀನಿ. ನೋಡಿ, ನಾವು ತೆಂಗಿನಕಾಯಿನ ಸುಲಿದ ಮೇಲೆ ತೆಂಗಿನ ಮೊಟ್ಟೆಯ ಒಳಭಾಗದ ನಾರನ್ನು ಈ ತರಹ ತೆಗೆದಿಟ್ಕೊಳ್ಬೇಕು. ನೋಡಿ, ಒಂದು ಕಡೆ ಗಟ್ಟಿ ಇರುತ್ತೆ, ಇನ್ನೊಂದು ಕಡೆ ಸ್ವಲ್ಪ ಸಾಫ್ಟ್ ಇರುತ್ತೆ. ಸಾಫ್ಟ್ ಇರುವ ಕಡೆ ಬೇಗ ನಾವು ನಾರನ್ನು ಈ ರೀತಿ ಬಿಡಿಸ್ಕೊಳ್ಬಹುದು. ಈ ತರಹ ನಾರನ್ನು ಪೂರ್ತಿ ಬಿಡಿಸಿದ ಮೇಲೆ ಇದನ್ನು ಚೆನ್ನಾಗಿ ಕೈಯಿಂದ ಈ ತರಹ ಬಿಡಿಸ್ಬೇಕು. ಹೀಗೆ ಬಿಡಿಸುವಾಗ ಈ ತರಹದ ಪುಡಿ ಉದುರುತ್ತೆ. ಇದು ತುಂಬ ಹಗುರವಾಗಿರುತ್ತೆ. ಇದೇ ಕೋಕೋಪೀಟ್. ನಂತರ ಉಳಿದ ನಾರನ್ನು ಏನು ಮಾಡಬೇಕು ಅಂದರೆ ಈ ನಾರನ್ನು ಸಣ್ಣ ಸಣ್ಣದಾಗಿ ಕತ್ತರಿಸ್ಕೊಳ್ಬೇಕು. ನಾರನ್ನು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದಾಗ ಈ ತರಹ ತಳಭಾಗದಲ್ಲಿ ಪುಡಿ ಬರುತ್ತೆ. ನಂತರ ಇದನ್ನು ಬೇರ್ಪಡಿಸ್ಕೊಳ್ಬಹುದು. ನೋಡಿ, ಈ ಪುಡಿಯನ್ನು ಡೈರೆಕ್ಟಾಗಿ ಗಿಡಗಳಿಗೆ ಹಾಕಬಾರ್ದು. ಯಾಕೆಂದರೆ ಈ ಪುಡಿನಲ್ಲಿ ಸೋಡಿಯಂ ಕ್ಲೋರೈಡ್ ಇರುತ್ತೆ, ಅಲ್ಲದೆ ಸಾಲ್ಟ್ ಕಂಟೆಂಟ್ ತುಂಬ ಹೆಚ್ಚಿರುತ್ತೆ. ಆದ್ದರಿಂದ ಈ ಪುಡಿನ ಏನು ಮಾಡಬೇಕು ಅಂದರೆ ಪುಡಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಂತರ ಅದನ್ನು ಒಂದಿನ ಪೂರ್ತಿ ನೆನೆಸಿ ಇಡಬೇಕು. ನಂತರ ನೆಕ್ಸ್ಟ್ ಡೇ ಇದರಿಂದ ನೀರನ್ನು ಬಸಿದ್ಕೊಂಡು ಈ ತರಹ ಇಟ್ಕೊಳ್ಬೇಕು. ಆಮೇಲೆ ಇದನ್ನು ಗಿಡಗಳಿಗೆ ಬಳಸಬಹುದು. ನಾವಿದನ್ನು ಹೆಚ್ಚು ದಿನ ಇಟ್ಟು ಬಳಸ್ಕೊಳ್ತೀವಿ ಅನ್ನೋದಾದರೆ ಇದನ್ನು ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಕೊಳ್ಬೇಕು. ನಂತರ ಈ ಉಳಿದ ನಾರನ್ನು ಏನು ಮಾಡಬೇಕು ಅಂದರೆ ಪಾಟ್ನಲ್ಲಿ ನಾವು ಗಿಡವನ್ನು ಹಾಕಬೇಕಾದ್ರೆ ಪಾಟ್ನ ತಳಭಾಗಕ್ಕೆ ಸ್ವಲ್ಪ ಇಟ್ಟಿಗೆ ಚೂರು ಬದಲು ಈ ನಾರನ್ನು ಪಾಟ್ಗೆ ಹಾಕಬಹುದು.
ಅಲ್ಲದೆ ಈ ನಾರನ್ನು ಮನಿ ಪ್ಲಾಂಟ್ ಮತ್ತಿತರ ಬಳ್ಳಿ ಗಿಡಗಳಿಗೂ ಹಾಕುವಂತಹ ಕಾಯಿರ್ ಸ್ಟಿಕ್ಕಿಗೂ ಕೂಡ ಇದನ್ನು ಬಳಸ್ಕೊಳ್ಬಹುದು. ನೋಡಿ, ನಾನು ಈ ಕಾಯಿರ್ ಸ್ಟಿಕ್ಕನ್ನು ಮನಿ ಪ್ಲಾಂಟ್ಗೆ, ಸಿಂಗೋನಿಯಂ ಗಿಡಗಳಿಗೆ ಇದನ್ನು ಬಳಸ್ಕೊಳ್ತಾ ಇದ್ದೀನಿ. ಅಥವಾ ಹೆಚ್ಚು ಮಾಯಿಸ್ಟ್ ಬೇಕಾದಂತಹ ಗಿಡಗಳಿಗೆ ಮಲ್ಚಿಂಗ್ ಮಾಡಬಹುದು. ನೋಡಿ, ನಾನಿಲ್ಲಿ ಆ್ಯಂಥೋರಿಯಂ, ಪೀಸ್ ಲಿಲ್ಲಿ, ಇನ್ನೂ ಇತರ ಗಿಡಗಳಿಗೆ ನಾನು ಈ ನಾರನ್ನು ಬಳಸಿ ಗಿಡಕ್ಕೆ ಮಲ್ಚಿಂಗ್ ಮಾಡಿದ್ದೀನಿ. ಇದರಿಂದ ಮಣ್ಣಿನಲ್ಲಿ ತೇವಾಂಶ ಹಾಗೇ ಇರುತ್ತೆ. ಜೊತೆಗೆ ಇದು ಕೊಳೆಯೋದ್ರಿಂದ ಮಣ್ಣಿಗೆ ಬೇಕಾದಂತಹ ಪೋಷಕಾಂಶಗಳು ಕೂಡ ಈ ನಾರಿನಿಂದ ಸಿಗೋದ್ರಿಂದ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಪಾಟಿಂಗ್ ಮಿಕ್ಸ್ ಮಾಡುವಾಗ ಈಗಾಗಲೇ ನಾನು ತಿಳಿಸಿದ ಹಾಗೆ ಮಣ್ಣಿನ ಜೊತೆ ಕೋಕೋಪೀಟ್ ಜೊತೆಗೆ ಯಾವುದಾದ್ರೂ ಆರ್ಗ್ಯಾನಿಕ್ ಗೊಬ್ಬರವನ್ನು ಬೆರೆಸಿದ್ರೆ ಗಿಡ ಬಹಳ ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕೋಕೋಪೀಟನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ತಯಾರು ಮಾಡೋದು ಅಂತ. ನೀವು ಕೂಡ ಕೋಕೋಪೀಟನ್ನು ಹೆಚ್ಚು ಬಳಸ್ಕೊಂಡು ಗಿಡಗಳನ್ನು ಬೆಳೆಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಟೆರೆಸ್ ಗಾರ್ಡನಿಂಗ್.